ಸ್ನೇಹಿತರೆ, ನಾನಿವತ್ತು ಮುಡುಕ್ತಾರೆ ಮಲ್ಲಿಕಾರ್ಜುನ ತನ್ನ ಜಾತ್ರೆ ಮಹೋತ್ಸವಕ್ಕೆ ಬಂದಿದ್ದೀನಿ. ಬಸಣ್ಣ ಎಷ್ಟು ಜೊತೆ ಎತ್ತು ಏನು ರೈಟು ಅಂತ ಕೇಳೋಣ. ಯಾವೂರಣ್ಣ? ಆಡ್ಯ ನಂಜನಗೂಡು ತಾಲೂಕು. ಎಷ್ಟು ಜೊತೆ ಬಂದವೆ? 3 ಜೊತೆ. ನೀವು 3 ಜೊತೆ ನಿಮ್ಮವೇ? 2 ಜೊತೆ ನಮ್ಮವು. 2 ಜೊತೆ ನಿಮ್ಮ ಪಕ್ಕದ ಮನೆಯವು. ಏನು ರೇಟ್ಗೆ ಹೋಯ್ತವಣ್ಣ? ಬಂದು ತೋಲ್ತಾರೆ 1.20. ಹಾಂ, ಈಗಿನ ರೈಟ್ ಏನಿದೆ ಇಲ್ಲಿ ಜಾತ್ರೆಯಲ್ಲಿ? ಇಂದು ನಾಳೆ ಇನ್ನೂ ದನ ಬರೋದ್ರ ಮೇಲೆ ಇದೆ. ಅದೇ ಹಾಂ. ಈಗಿನ ರೈಟ್, ಇವತ್ತಿನ ರೈಟ್ ಏನಿರ್ಬೋದು? ಇವತ್ತಿನ ರೇಟ್ ಎಲ್ಲ ಈಗ ಸಣ್ಣಗಿರ್ಗಳು ಕಲ್ಲಾಗಿರೋ ಕಲ್ಲಾಗಿರೋ 2 4 ಇವಕ್ಕೆ ಮಾತ್ರ ತುಂಬ ಗಿರಾಕಿ. ಮೊಳಲ್ ನೋಡಿ ಇನ್ನೂ ಬಂದು ಸೇಮ್ ಮಾಡಿ ಬರ್ಬೋದು. ಎಲ್ಲ ಕರುಗಳಿಗೆ ಜಾಸ್ತಿ ಬೇಡಿಕೆ. ಇವು ಇದ್ದೀವಿ, ಮೊಳಲ್ ಎತ್ತಿದ್ದೀವಿ ಅಂದರೆ ಇನ್ನೂ ಗಿರಾಕಿ ಬಂದಿಲ್ಲ ಅವಕ್ಕೆ. ಹಾಂ, ನಿಮ್ಮವು ಎಷ್ಟಲ್ಲೂ? ಮೊಳಲ್ಲು ಇವಾಗ ಕಡೆ ಅಲ್ಲ. ಸರಿ ಅಣ್ಣ. ಕೇಳಿದ್ರಲ್ಲ ಸ್ನೇಹಿತರೆ, ಇವತ್ತು ಜಾತ್ರೆ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನು ಹಸುಗಳು ಬರ್ತಾವೆ, ಊರು ಹಳ್ಳಿ ಕಡೆಯಿಂದ ಬರ್ತಾವೆ. ಅಂದರೆ ಇವತ್ತಿನ ರೇಟಲ್ಲಿ ಅದೇ 30-35 ಸಾವಿರ ಆ ಥರ ಕರುಗಳಿಗೆ ಜಾಸ್ತಿ ಬೇಡಿಕೆ ಇದೆ ಈ ಜಾತ್ರೆಯಲ್ಲಿ. ತುಂಬ ಜನ ಕರುಗಳು ತೊಗೋಬೇಕು ಅಂತಂದರೆ ಒಳ್ಳೊಳ್ಳೆ ಹಸುಗಳು ಈ ಜಾತ್ರೆ ಸಿಗ್ತವೆ ನಿಮಗೆ. ಆಲ್ಮೋಸ್ಟ್ ಕರುಗಳೇ ಜಾಸ್ತಿ ಈ ಜಾತ್ರೆಯಲ್ಲಿ ನಿಮಗೆ. ನೋಡಿ ಕರುಗಳೇ, ಬನ್ನಿ ಅಲ್ಲಿ. ಯಜಮಾನ್ರೆ, ಯಾವ ಊರು ಎಲ್ಲರೂ? ನಮ್ಮ ವಾಟಾಳವರು. ಎಲ್ಲಿ ಬರುತ್ತೆ ಅದು ಊರು? ವಾಟಾಳ್ ನಾಗರಾಜ್ ಅವರು. ಹಾಂ, ಎಷ್ಟು ಜೊತೆ ತಂದಿದ್ದೀರಿ? 9 ಜೊತೆ ಬಂದಿದ್ದೀವಿ. 9 ಜೊತೆ ಬಂದಿದ್ದೀರಿ. ಎಲ್ಲ ನಾಟಿ ಹಸನ ಎತ್ಕೊಳ? ನಾಟಿ ಎಲ್ಲ ಹಳ್ಳಿಕಾರ ಎತ್ಕೊಳೆ? ಇಲ್ಲ ಕುಡೀರಿ. ಇಲ್ಲ ಆಯ್ತು. ಸ್ನೇಹಿತರೆ, ಇಸ್ಕೊಳ್ಳೋ ಜಾತ್ರೆಗೆ ಏನೇ ಹಸುಗಳಿಗೆ ಸಮಸ್ಯೆ ಆದರೆ ಏನೇ ಆದರೆ ಹಸುಗಳಿಗೆ ಚಿಕಿತ್ಸೆ ಕೊಡೋಕ್ಕೆ ಅಂತಲೇ ಒಂದು ಚಿಕ್ಕದು ಒಂದು ಕ್ಲಿನಿಕ್ ಇಟ್ಟಿದ್ದಾರೆ. ಅಂದರೆ ಹಸುದು ಪಶುವೈದ್ಯರು ಇದ್ದಾರೆ. ಯಾರ್ಯಾರೇ ಈ ಜಾತ್ರೆಯಲ್ಲಿ ಹಸುಗಳಿಗೇನೋ ತೊಂದರೆ ಆದರೆ ಈ ಜಾಗ ನೋಡ್ಕೊಳ್ಳಿ, ಈ ಜಾಗಕ್ಕೆ ಬಂದು ಹಸುಗಳಿಗೆ ಏನೋ ಇದ್ರೂ ಇಲ್ಲಿ ಔಷಧಿಗಳನ್ನ ತೊಗೊಂಡೋಗಿ ಅಂತ ನಾನು ರೈತರಿಗೆ ಹೇಳ್ತೀನಿ ವಿಡಿಯೋ ಮುಖಾಂತರ. ನಿಮ್ಗೆ ಯಾವುದೇ ಥರ ಹಸುಗಳಿಗೆ ಏನೇ ತೊಂದರೆ ಆದರೆ ಏನೇ ಆದ್ರೂ ನೀವು ಇಲ್ಲಿ ಬಂದು ಚಿಕಿತ್ಸೆ ಕೊಡಿಸ್ಕೋಬೋದು ದನಗಳಿಗೆ. ನಾನು ಏನು ಹೇಳಿದ್ದೀನಿ ಅದಕ್ಕೆ ನಿನಗೆ 2,000 ಮೇಲ್ ಅದಕ್ಕೆ ಬದುಕ ಇಷ್ಟ ನಾನು ಒಳಗೆ ಸೇರಿಸ್ಕೊತೀನಿ. ಇಲ್ಲಾಂದ್ರೆ ಆಗುಲ್ಲ. ನೀವು ಏನು ಮಾಡಿ ಬಂದ್ಬಿಟ್ಟು ಏನು ಕೋಟೆ ಜಲ್ಲಕ್ಕಲ್ಲ. ನಾನು ಭಗವಂತ ಕೊಡಬೇಕು. ನೀನೇ ಫೈನಲ್ ಹೇಳ್ಬಿಟ್ಟು ಈಗ ನಾನು ಫೈನಲ್ ಹೇಳಕ್ಕಲ್ಲ. ಅಷ್ಟೇ ಸರಿ, ಗೊತ್ತಾಯ್ತು. ಅದು ನನಗೆ ಕೇಳ್ತಾರೆ ಅನ್ನೋದು ಗೊತ್ತು. ನಿಲ್ಲ, ನಾನು ಹೇಳಕ್ಕಲ್ಲ. ಅಯ್ಯೋ ರಾಮ, ನಿನ್ಗೆ ಆಸೆ ಇದೆ ಹೇಳು. ಇಲ್ಲ, ಅವನಿಗೆ ಆಸೆ ಇಲ್ಲ, ತಕೊಂಡ್ರೆ ನಿನಗೆ ಆಸೆ ಇದೆ ಹೇಳ್ಬಿಡು. ಯಾಕೆ ನೀವು ಕೇಳಿದಿರಿ? ಇಲ್ಲ ಅಂತ ನಾನು. ಸ್ನೇಹಿತರೆ, ನೀವು ನೋಡಿದ್ರಲ್ಲ ಇವಾಗ ಅಲ್ಲಿ ದನಗಳನ್ನ ಸೇಲ್ ಮಾಡ್ತಾಯಿದ್ರು. ಟವಲಲ್ಲಿ ಕೈ ಒಳಗಡೆ ಇದು ಮಾಡೋದಂದರೆ ಅಲ್ಲಿ ಒಂದು ಸನ್ನೆ ಇರುತ್ತೆ ಅವ್ರಿಗೆ, ಇದು ಇಷ್ಟು ಅಂತ ಅವರು ಅಲ್ಲಿ ಕೈ ಸನ್ನೆ ಮಾಡೋದು, ಹೊರಗಡೆ ಹೇಳೋಕ್ಕಾಗಲ್ಲ ಅಂತ. ಅವು ಜೊತೆ ಬಂದ್ಬಿಟ್ಟು 60,000 ರೂಪಾಯಿಗೆ ವ್ಯಾಪಾರ ಆಯ್ತು. ಇವಾಗ 60,000 ರೂಪಾಯಿಗೆ ಸೇಲ್ ಮಾಡಿದ್ರು. ಬನ್ನಿ ಹಾಗೆ ಮುಂದೆ ನೋಡ್ಕೊಂಡು ಹೋಗೋಣ. ಇದೆ ನೋಡಿ, 60,000 ರೂಪಾಯಿಗೆ ವ್ಯಾಪಾರ ಆಗಿದ್ದು ಹಸು ಬರ್ತಾಯಿದೆ ನೋಡಿ ಇವಾಗ. ಅಣ್ಣ ಎಷ್ಟಾಯಿತು ಅಲ್ಲಿ ವ್ಯಾಪಾರ ಮಾಡ್ತಿದ್ದೀರಲ್ಲ? 60ಕ್ಕೆ ಆಯ್ತಾ? ಇವಾಗ ನಾನು ನೆಕ್ಸ್ಟ್ ಇಲ್ಲಿ ತೋರಿಸ್ತೀನಿ ನೋಡಿ. ಅದು ಹಸುಗಳನ್ನ ಚೆಕ್ ಮಾಡ್ತಾವ್ರೆ. ಹಸ ತೊಗೊಳ್ಳೋರು ಚೆಕ್ ಮಾಡಿ ಯಾವ ಥರ ಏನು ಅಂತ ಇಟ್ಕೊಂಡು ಹೋಗೋದನ್ನ ಚೆಕ್ ಮಾಡ್ತಾರೆ. ಹಸು ಚೆಕ್ ಮಾಡೋದನ್ನ ತೋರಿಸ್ತೀನಿ ನೋಡಿ. ಮುಂದೆ ಜಾಸ್ತಿ ಕಾಣ್ತಾ 10 ವರ್ಷ ಹೆಚ್ಚು ಎತ್ತರದಾಗ ಹೆಚ್ಚು ಕಾಣುತ್ತೆ. ಅದು ಮಗಳು ಇದು ಬಲ ದಪ್ಪ ಆಗೋಯ್ತು ಅಂತ ನಾನು ಹೇಳ್ತೇನೆ. ಜಾತಿ ಚೆನ್ನಾಗಿದ್ದು. ಹಾಂ, ಜಾತಿ
ಎರಡು ನಿನ್ನ ಬಲ್ದಲ್ಲಿ ಕಟ್ಟಬೇಕು ನಾವು ಅದನ್ನು ನೀವೇ ಮನೇಲಿ ಸಾಕಿದ್ದೆ ತಂದಿದ್ದೀರ? ಇವಾಗ ತಗೋತಾ ಇರೋದು. ಇವಾಗ ನೀವು ತೊಗೊಳೋದು ಚೆಕ್ ಮಾಡ್ತಾ ಇದ್ದೀರಾ ತೊಗೊಳಕ್ಕೆ? ಹೆಂಗೆ ಏನು ರೇಟ್ ಹೇಳ್ತಾರಣ್ಣ? ನಾವು 65 75 ಸಾವಿರ ಹೇಳ್ತಾವ್ರ. ನಾವು 56 ಸಾವಿರ ತಗೊಂಡಿದ್ವಿ. ಹಾಂ ಹಾಂ ನಮ್ಮ ಜೊತೆ ಊರಿಂದ ಹಾಕ ಬಂದಿದ್ದೋ ಹ್ಞೂ ಈಗ ಕೊಟ್ಟಿದ್ದೀವಿ. ಕೊಟ್ಬಿಟ್ಟು ಈಗ ತಗೊಳಕ್ಕೆ ಹ್ಞೂ ನೋಡ್ತಾ ಇದ್ವಿ. ಯಾವ ಊರು? ನಮ್ಮದು ನಾವು ಮೈಸೂರು ಹತ್ರ ಬೇರುಂಡಿ ಬಿರುಂಡಿ. ಎಷ್ಟು ನೀವು ಒಂದು ಜೊತೆ ತೊಗೊಂಡಿರಾ? ತೊಗೊಂಡು ಕೊಟ್ರಿ ಸಣ್ಣದಪ್ಪ ಅಂತದ ನಾವು ಇದು ಮಾಡ್ತಾ ಇದ್ದೀವಿ. ಅಭ್ಯಾಸ ಮಾಡ್ತೀವಿ. ಅಂದರೆ ಏರುಪೇರು ಐತೆ ಅಂತ. ಹಾಂ ಹಾಂ ಇದೊಂಚೂರು ಅಗ್ಗು ಅದೊಂಚೂರು ಬಾರೆ ಅಂತ. ಹಾಂ ನಾಳೆ ದಿನ ಇದಾದಾಗ ಸ್ವಲ್ಪ ಇದಾಗುತ್ತೆ ದೊಡ್ಡವಾದಾಗ ಅಂತ. ನೋಡಿದಾಗ ಚೂರು ಕೂಟ ಕಮ್ಮಿ ಅನ್ನಲ್ಲ ಕಚ್ಚರದಲ್ಲಿ ಇದು ಮಾಡಿ. ಹಾಂ ನೋಡಿ ಇದು ಸಣ್ಣ ಮಿದ್ಲಾಗ ದಪ್ಪಾಗಿ ಹಾಂ ಸಣ್ಣಾಗಿ ನೋಡಿ ಇದು ಸಿದ್ದಪ್ಪ ಹ್ಞೂ ಹಿಂಗಾಗಿ ಅದು ನೋಡ್ತಾ ಇದ್ವಿ. ಪ್ಯೂರ್ ಹಳ್ಳಿಕಾರು. ಹಾಂ ಹಾಂ ಹಿಂಗಾಗಿ ನಾವು ಖುಷಿ ಪಟ್ಟು ತಗೊಂಡೋಗಿ ಕೂಟ ಅಂತ. ಹಾಂ ಈ ಜಾಗ ಒಂಚೂರು ದಪ್ಪ ನಂಗೆ ಕಾಣಿಸ್ತಾ ಇರೋದ್ರಿಂದ ನಾವು ಹ್ಞೂ ಅದೇ ಇದು ಸ್ವಲ್ಪ ಮುಖ ದೊಡ್ಡ ಐತೆ, ಇದೊಂದು ಸ್ವಲ್ಪ ಚಿಕ್ಕ ಕೋಲ್ ಆ ಥರ ಐತೆ. ನೀವು ಹೇಳಿ ಮತ್ತೆ ಈಗ ನಿನ್ನ ಇಷ್ಟ ಆದ್ರೆ ಹೂ ಅನ್ಬೇಕು ಅಂದ್ರೆ ತಗೊಬರ್ಬೇಕಷ್ಟೇ. ನೋಡಿದ್ರೆ ಸ್ನೇಹಿತರೆ, ಹಸುನ ಯಾವ ಥರ ಚೆಕ್ ಮಾಡೋದು ಹೆಂಗೆ ಏನು ಅಂತ ತೊಗೊಳ್ಳುವಾಗ ತುಂಬ ಸೂಕ್ಷ್ಮದಿಂದ ಚೆಕ್ ಮಾಡ್ತಾರೆ. ಯಾವ ಥರ ಏರುಪೇರು, ಮುಖ ಸಣ್ಣ, ಕಾಲು ಎಲ್ಲನೂ ನೋಡಿ ಅವರು ತೊಗೊಳ್ಳೋದು ಹಸುನ. ನಾವುಗಳು ಈಗಿನ ಯೂತ್ ನಮಗೇನು ಗೊತ್ತಾಗಲ್ಲ ಅಷ್ಟೊಂದು. ಚೆನ್ನಾಗದೆ ನೋಡೋಕ್ಕೆ, ತಗೊಡೋಣ, ದೊಡ್ಡ ದೊಡ್ಡ ಸಕ್ಕತ್ತಾಗದ ಗುರು ನೋಡೋದಕ್ಕೆ ಏನೋ ಅಟ್ರಾಕ್ಷನ್ ಆಗುತ್ತೆ ಅಂತ. ಬಟ್ ಇಲ್ಲಿ ನೋಡಿದಾಗೆ ಗೊತ್ತಾಗೋದು ನಿಮಗೆ ಯಾವ ಥರ ಇದೆ, ಯಾವ ಥರ ಹಸ್ಗಳನ್ನ ಯಾವ ಥರ ಪರ್ಚೇಸ್ ಮಾಡಬೇಕು ನೀವು ಅನ್ನೋದನ್ನ ಗೊತ್ತಾಗುತ್ತೆ ಸ್ನೇಹಿತರೆ. ಬನ್ನಿ ಹಾಗೆ ಮುಂದೆ ಹೋಗೋಣ. ಏನಂತಂದರೆ ಇವತ್ತು ಫಸ್ಟ್ ದಿನ ಜಾತ್ರೆ ಸ್ಟಾರ್ಟ್ ಆಗಿರೋದು. ಇನ್ನೂ ಸ್ವಲ್ಪ ಇವಾಗ ಬರ್ತಾವೆ ಹಸುಗಳು. ಊರ ಕಡೆಯಿಂದ ತೊಗೊಂಬಂದು ನೋಡಿ ಇಳಿಸ್ತಾ ಇದ್ದಾರೆ ಒಬ್ಬೊಬ್ಬರೇ. ಇನ್ಮೇಲೆ ಜಾಸ್ತಿ ಬರ್ತಾಯಿದೆ. ಆಲ್ರೆಡಿ ಇವತ್ತು ಫಸ್ಟ್ ದಿನವೇ ಆಲ್ಮೋಸ್ಟ್ ಜನ ಸೇಲ್ ಆಗ್ತಾವೆ. ಅವತ್ತು ಬಂದಿದ್ದೀನಿ